ಮನೆ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ಅಂತ. ಏನಕ್ಕೆ 1937 ದೇವರಾಜ್ ಅವ್ರ ತಂದೆಯವರು ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ₹1 ಆ್ಯಕ್ಷನ್ ಲ್ಯಾಂಡ್ ತೊಗೊಂಡಿರೋದು, ₹1. ಅದಾದಮೇಲೆ ಅವ್ರು 3 ಜನ ಮಕ್ಕಳು ಇರ್ತಾರೆ. ಆ 3 ಜನ ಮಕ್ಕಳಿಗೆ ಆ ಭಾಗ ಬರ್ತದೆ. ಆ ಭಾಗದಲ್ಲಿ ಒಬ್ಬ ದೇವರಾಜ್ ಅಂತ ಹೇಳ್ಬಿಟ್ಟು ಅವ್ರ ಮಗ, 3 ಮಕ್ಕಳಲ್ಲಿ ಒಬ್ಬರು ದೇವರಾಜ್ ಅಂತ ಅವ್ರ ಪಾಲಿಗೆ ಇದು ಬರ್ತದೆ. 3 ಎಕರೆ 16 ಗುಂಟೆ ಜಾಗ ಇದೆಯಲ್ಲ ವಿಜಯನಗರಲ್ಲಿ, 3 ಎಕರೆ 16 ಗುಂಟೆ ದೇವರಾಜ್ ಪಾಲಿಗೆ ಬರ್ತದೆ. ದೇವರಾಜ್ ಅವ್ರು ಏನು ಮಾಡ್ತಾರೆ, 2004 ಮಾನ್ಯ ಮುಖ್ಯಮಂತ್ರಿ ಬಾಮೈದ ಮಲ್ಲಿಕಾರ್ಜುನ ಅಂತ ಇರ್ತಾರೆ, ಅವ್ರನ್ನ ಮಾಡ್ತಾರೆ. ಅವ್ರಿಗೆ ಮಾಡ್ತಾರೆ ಜಾಗ 2004 10 ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಇದೇ ಮಲ್ಲಿಕಾರ್ಜುನ ಅವರು ಅವ್ರ ತಂಗಿ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಏನೇ ಮಾನ್ಯ ಮುಖ್ಯಮಂತ್ರಿ ಧರ್ಮಪತ್ನಿ ಅವ್ರನ್ನ ಅವ್ರ ಅಕ್ಕನ್ನ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಬಿ ಡಿ ಅವ್ರು ಏನು ಮಾಡ್ತಾರೆ, ಅವ್ರ ಜಾಗದಲ್ಲಿ ಲೇಔಟ್ ಮಾಡಿ ಸೈಟ್ಗಳು ಮಾಡಿ ಹಂಚ್ಬಿಡ್ತಾರೆ. ಭಾಳಷ್ಟು ಪತ್ರ ಬರೀತಾರೆ, ಈ ಥರ ನಮ್ಗೆ ಪರಿಹಾರ ಕೊಟ್ಟಿಲ್ಲ, ಆಲ್ಟ್ರೇಟ್ ಕೊಟ್ಟಿಲ್ಲ, ನೀವು ನಮ್ಮ ಪರಿಹಾರ ಕೊಡಿ ಅಂತ ಪತ್ರ ಬರೆದಾದ್ಮೇಲೆ 2021 ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಸೈಟ್ ಕೊಡಬೇಕಂತ, ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಸೈಟ್ ಕೊಡಬೇಕಂತ 14 ಸೈಟ್ ಕೊಡ್ತಾರೆ. ಬರೀ ಇವ್ರು ಮಾತ್ರ ಅಲ್ಲ, ಆ ಟೈಮಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರಾ, ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇದ್ರಾ, ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ, BJP ಸರ್ಕಾರ, ಮನೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದರು. 14 ಸೈಟ್ ಕೊಡ್ತಾರೆ. 14 ಸೈಟ್ ಕೊಡ್ತಾರೆ. 14 ಸೈಟ್ ಕೊಟ್ಟಾದ್ಮೇಲೆ ಒಬ್ಬರೇ ಇವ್ರು ಮಾತ್ರ 14 ಸೈಟ್ ಇಲ್ಲ, ಇವ್ರಿಗೆ ಮಾತ್ರ 125 ಜನಕ್ಕೆ ಕೊಡ್ತಾರೆ. ಆ ಥರ 125 ಜನಕ್ಕೆ ಕೊಡೋದು, ಒಬ್ರಿಗೆ ಮಾತ್ರ ಅಲ್ಲ, 125 ಜನಕ್ಕೆ ಅಂತ ಸೈಟ್ ಕೊಡ್ತಾರೆ. ಅದರಲ್ಲಿ ಇವರೊಬ್ಬರು 100% ಇದು. ಈಗ ನೋಡಿ, ಲೋಕಾಯುಕ್ತದಲ್ಲಿ ಮನ ಅಬ್ರಾಹಿಂ ಅವರು ಲೋಕಾಯುಕ್ತ 26 ಯಾವಾಗ ಹೋದ ತಿಂಗಳು 26ನೇ ತಾರೀಕಿಗೆ ರಾಜ್ಪಾಲಕ್ಕೆ ಕಂಪ್ಲೇಂಟ್ ಮಾಡ್ತಾರೆ, ದೂರು ಕೊಡ್ತಾರೆ. ಅದೇ ಅವತ್ತೇ ಸೇಮ್ ಡೇ ನೋಟಿಸ್ ಸರ್ವ್ ಮಾಡ್ತಾರೆ ಮನೆ ಮುಖ್ಯಮಂತ್ರಿಗೆ. ಈಗ ಅಟ್ಲೀಸ್ಟ್ ಯಾರನ್ನ ಒಂದು ದೂರು ಕೊಟ್ಟರೆ ಅಟ್ಲೀಸ್ಟ್ ನೋಡ್ಬೇಕು ತಾನೆ, ಸೌಜನ್ಯಕ್ಕೆ ನೋಡಬೇಕು. ಏನೂ ನೋಡಿಲ್ಲ. 26ನೇ ತಾರೀಕಿಗೆ ಇಬ್ರಾಹಿಂ ಅವ್ರು ದೂರು ಕೊಡ್ತಾರೆ, ಇಮಿಡಿಯೇಟ್ ಅವತ್ತೇ ಸಂಜೆ ಅವ್ರನ್ನ ನೋಟಿಸ್ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಅದಕ್ಕಿಂತ 15 ದಿನ ಹಿಂದೆ ಅದೇ ಅಬ್ರಾಹಿಂ ಅವರು ಮೈಸೂರಲ್ಲಿ ಲೋಕಾಯುಕ್ತದಲ್ಲೇ ಕಂಪ್ಲೇಂಟ್ ಮಾಡ್ತಾರೆ. ಇನ್ನು FIR ಆಗಲಿಲ್ಲ, ಅದು FIR ಆಗಲಿಲ್ಲ.